ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ರೋಮಪುರದವರಿಗೆ 13ನೇ ಅಧ್ಯಾಯ 8ನೇ ವಚನ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ಋಣವೇ ತಪ್ಪ ಬೇರೆ ಯಾವ ಸಾಲವೂ ನಿಮಗೆ ಹೇಳ್ಬಾರ್ದು. ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತ ಋಣವೇ, ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರು ಪ್ರೀತಿಸುವನು ಧರ್ಮ ಪ್ರಯಾಣವನ್ನು ನೆರವೇರಿಸುವ ಅಲ್ಲ. ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತ ದೇವರ ವಾಕ್ಯವು ಹೇಳುತ್ತೆ. ನಾವು ಎಷ್ಟು ಪ್ರೀತಿಸಬೇಕು ಅಂದರೆ ಕೋಪ, ದ್ವೇಷ, ಅಹಂಕಾರ ಇರಬಾರ್ದು. ಇವುಗಳನ್ನೆಲ್ಲ ನೆರವೇರಿಸ್ತೀಯಾದರೆ ನಿನ್ನ ನೆರೆಯವರನ್ನು ಪ್ರೀತಿಸುವುದಿಲ್ಲ ಅಂತ ಅರ್ಥವಾಗುತ್ತೆ. ನೋಡಿ, ದೇವರ ವಾಕ್ಯವು ಏನು ಹೇಳುತ್ತೆ ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಋಣವೇ ತಪ್ಪ ನಿಮಗೆ ಯಾವ ಸಾಲ ಇರಬಾರ್ದು. ನೀವು ದೀನರಾಗಿರಬೇಕು. ದೀನರಿಗೆ ಕೊಡೋ ಧನ್ಯತಾ ಏನಂದರೆ ಮೆತ್ತನಾದ ಹೃದಯ, ಕಲ್ಲಾದ ಹೃದಯವನ್ನು ತೆಗೆದು ಮೆತ್ತನ ಹೃದಯವನ್ನು ನಿಮಗೆ ದಯಪಾಲಿಸ್ತಾನೆ. ಆದರೆ ನೀವು ಕೋಪ ನಿಮಗೆ ಇರಬಾರ್ದು. ಕೋಪವನ್ನು ನೀವು ಜಯಿಸಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು. ಈ ಕೋಪ, ದ್ವೇಷ, ಅಹಂಕಾರ ನಿಮ್ಮನ್ನು ಕೆಟ್ಟವರನ್ನ ಮಾಡುತ್ತೆ. ಕೆಟ್ಟ ಚಾಳಿಗಳು ಅವು ಬೆಳೆದು ಮರ ನೋಡ್ರಿ, ಬೆಳೆದು 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 ಎಷ್ಟು ಉದ್ದಾಗುತ್ತೆ, ಅದೊಂದು ಕಾಡಿನಂಗಾಗುತ್ತೆ. ಹಾಗೆ ಇರಬಾರ್ದು. ಮೆತ್ತನ ಹೃದಯದಿಂದ, ನೆಮ್ಮದಿಯಿಂದ, ವಿಶಾಲವಾದ ಮನಸ್ಸನ್ನು ಇರಬೇಕು. ಒಬ್ಬರನ್ನೊಬ್ಬರನ್ನು ಪ್ರೀತಿಸಿಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ನೋಡ್ರಿ, ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕದಿಯಬಾರ್ದು, ಪರರ ಸೊತ್ತನ್ನು ಆಶಿಸಬಾರ್ದು, ಪರರ ಸೊತ್ತು ಆಶಿಸಬಾರ್ದು. ನಿನಗಿರುವುದರಲ್ಲಿ ತೃಪ್ತಿನಾಗಿರಬೇಕು. ನೀನು ತೃಪ್ತಿಯಾಗಿದ್ದರೆ ದೇವರಿಗೆ, ಮನುಷ್ಯರಿಗೆ ನೀನು ಬೆಳಕಾಗಿರ್ತೀಯ. ಯೇಸು ಕ್ರಿಸ್ತನ ಬೆಳಕು ಪ್ರಕಾಶಿಸುತ್ತೆ. ಹಬ್ಬ ನೋಡು, ಒಳ್ಳೆ ದೇವರನ್ನು ನಂಬ್ಕೊಂಡಿದ್ದಾನೆ, ಯಾವ ಕೆಟ್ಟ ಚಾಳಿಗಳು ಅವನ ಹತ್ರ ಇಲ್ಲ. ಏನಾದರೂ ಎತ್ತಿ ನೋಡೋಣ ಅಂದರೆ ಅವನ ಹತ್ರ ಕೆಟ್ಟ ಚಾಳಿ ಯಾವುದೂ ಸಿಗೋದಿಲ್ಲ, ಕೆಟ್ಟ ಅಭ್ಯಾಸ ಯಾವುದೂ ಇಲ್ಲ. ಹಂಗಿರ್ಬೇಕು. ನೀನು ವಿಶ್ವಾಸಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಕಲ್ಲಾದ ಹೃದಯವನ್ನು ತೆಗೆದು ನಿನಗೆ ಮೆತ್ತನಾದ ಹೃದಯವನ್ನು ಕೊಡ್ತಾನೆ. ಪರರ ಸೊತ್ತನ್ನು ಆಶಿಸಬಾರದು. ಮೊದಲಾದ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಒಂದು ಮಾತಿನಲ್ಲಿ ಅಡ್ಡವಾಗಿದೆ, ಪ್ರೀತಿಯೇ ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಪ್ರೀತಿ ಯಾವ ಕೇಡನ್ನು ಮಾಡುವುದಿಲ್ಲ. ಪ್ರೀತಿಯಿಂದ ಇರಬೇಕು ಅಂತ ಪೌಲ ಭಕ್ತನು ಹೇಳ್ತಾ ಇದ್ದಾನೆ. ಪ್ರೀತಿಯಿಂದ ನಾವಿರಬೇಕು, ನೆರೆಯವರನ್ನು ಪ್ರೀತಿಸಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಈಗ 13ರಲ್ಲಿ, ರೋಮ 13ನಲ್ಲಿ, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಲಿ. ಇನ್ನು ಮೇಲೆ ಅಧಿಕಾರಿಗಳಿದ್ದರೆ ಅವ್ರಿಗೆ ಅಧೀನರಾಗಿರಬೇಕು. ಅವ್ರ ಮಾತು ಕೇಳಬೇಕು. ಅವ್ರ ಮಾತು ಕೇಳಿ ಅವರಿಗೆ ಅಧೀನರಾಗಿರಬೇಕು. ನೀನು ದೀನನಾಗಿದ್ದೀಯಾ? ದೇವ್ರ ಮಾತನ್ನು ಕೇಳ್ತೀಯಾ? ಅಧಿಕಾರಿಗಳ ಮಾತನ್ನು ಕೇಳ್ತೀಯಾ? ನೀನು ಎಷ್ಟು ದೀನನಾಗಿ ನೀನು ತಗ್ಗಿಸ್ಕೊಳ್ತೀಯ ಅಂದರೆ ಮೆತ್ತನ ಹೃದಯವನ್ನು ನಿಮಗೆ ದೇವರು ಕೊಡ್ತಾರೆ. ಪ್ರೀತಿಯಿಂದ ಬೇರೆಯವ್ರನ್ನ ಮಾತಾಡಿಸ್ಬಿಡ್ತೀಯ,
ಪ್ರೀತಿಯಿಂದ ನಡ್ಕೊಳ್ತೀಯ. ಅವನೇನಾದರೂ ಅಂದರೆ ಸರಿಯೋ, ಏನು ಮಾಡೋದು ಅಂದರೆ ಅನ್ನಲಿ, ಕ್ಷಮಿಸಪ್ಪ ದೇವರೇ ಅಂತ ಹೇಳ್ತೀಯ. ಅಂಥ ಮನಸ್ಸು ನಿನಗಿರಬೇಕು ಅಂತ ದೇವರು ನಿನ್ನ ಪ್ರೀತಿಸ್ತಾ ಇದ್ದಾರೆ. ನೋಡ್ರಿ, ಆದರೆ ಇದೆಲ್ಲ ಬಂದ ಮೇಲೆ ನೀನು ರಕ್ಷಣೆ ಹೊಂದಬೇಕು ಅಂದರೆ ನಿನ್ನ ನೆರೆಯವರನ್ನು ನೀನು ಪ್ರೀತಿಸ್ತಾ ಇದ್ದರೆ ರಕ್ಷಣೆ ಹೇಗೆ? ನೀನು ಮಾತು ಹೇಳಿದರೆ ನೋಡ್ರಿ, ದೇವರ ಮಾತಲ್ಲಿ ಎಷ್ಟು ಇಂಪಾದ ಧ್ವನಿ ಇದೆ. ದೇವರ ವಾಕ್ಯವನ್ನು ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ. ದೇವರ ವಾಕ್ಯವು ಎಲ್ಲೋ ಎಲ್ಲರೇ ನಮ್ಮ ಸಮೀಪದಲ್ಲೇ ಇದೆ. ನಿನಗೆ ರಕ್ಷಣೆ ಬರಬೇಕು ಅಂದರೆ ಒಂದೇ ಒಂದು ಮಾತು ನುಡಿ, ಬಾಯಲ್ಲಿ ನಿನ್ನ ಹೃದಯದಲ್ಲಿ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ, ನಂಬಿಕೆಯ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಆಯ್ಕೆ ಮಾಡಿಕೊಂಡು, ಯೇಸುವನ್ನು ಕರ್ತನೆಂದು ಬಾಯಿಂದ ಆಯ್ಕೆ ಮಾಡಿಕೊಂಡ್ರ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಂತ ಹೃದಯದಿಂದ ನಂಬಿದರೆ ಮೂಲಕ ನೀತಿ ರಕ್ಷಣೆಯಾಗುತ್ತೆ. ನೀತಿ ರಕ್ಷಣೆಯಾಗುತ್ತೆ. ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹೃದಯದಿಂದ ನಂಬುವರ ಮೂಲಕ ನೀತಿಯು ದೊರಕುತ್ತೆ. ಬಾಯಿಂದ ಆಯ್ಕೆ ಮಾಡ್ಕೋದ್ರ ಮೂಲಕ ರಕ್ಷಣೆಯಾಗುತ್ತೆ. ಇನ್ನ ಹೃದಯದಲ್ಲಿ ನಿರ್ಧಾರ ಬರಬೇಕು. ಯೇಸು ಕ್ರಿಸ್ತು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಅವರೀಗ ತಂದೆಯ ಮೂಲಕ ಬಲಗಡೆಯಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲರನ್ನು ಪಾಲಿಸ್ತಾ ಇದ್ದಾರೆ. ಅವರಿಂದ ಒಬ್ಬರಿಂದನೇ ರಕ್ಷಣೆಯಾಗುವುದು, ಯೇಸು ಕ್ರಿಸ್ತನಿಂದಲೇ ರಕ್ಷಣೆಯಾಗುವುದು. ಬೇರೆ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತ ನಾಮದಲ್ಲಿಯೇ ರಕ್ಷಣೆ ಇದೆ. ಯೇಸುವನ್ನೇ ಕರ್ತನೆಂದು ಬಾಯಿಂದ ಆಯ್ಕೆ ಮಾಡಿಕೊಂಡು ದೇವರ ತನ್ನ ಸತ್ತವರೊಳಗಿಂದ ಎಬ್ಬಿಸಿದೆನೆಂದು ನಿನ್ನ ಹೃದಯದಿಂದ ನಂಬಿದರೆ ರಕ್ಷಣೆಯಾಗುವುದು. ಈಗ ರಕ್ಷಣೆ ಎಲ್ಲಿಂದ ಬರುತ್ತೆ? ಯೇಸು ಕ್ರಿಸ್ತನಿಂದ ಬರುತ್ತೆ. ನಿನ್ನ ಹೃದಯದಲ್ಲಿ ನೀನು ನಂಬಿದರೆ, ನೀನು ಹೃದಯದಿಂದ ನಿರ್ಧಾರ ಮಾಡಿಕೊಂಡು ಬಾಯಿಂದ ನುಡಿದ್ರೆ ನಿನಗೆ ರಕ್ಷಣೆ ಸಿಗುತ್ತೆ. ಅಯ್ಯ, ಯೇಸು ಕ್ರಿಸ್ತನು ಅಪ್ಪ ದೇವರಪ್ಪ, ಅವರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರಪ್ಪ, ನಮಗೋಸ್ಕರ ರಕ್ತ ಸುರಿಸಿದ್ದಾರಪ್ಪ, ನಮಗಾಗಿ ನಮ್ಮ ಪಾಪಗಳನ್ನೆಲ್ಲ ಕೂಡ ನಿರ್ಮೂಲ ಮಾಡಿದಾರಪ್ಪ. ಯೇಸುವಿನ ರಕ್ತದಿಂದ ನಮಗೆ ಏನಾಗುತ್ತೆ? ಸಂಪೂರ್ಣ ಬಿಡುಗಡೆ, ವಿಮೋಚನೆ. ಯೇಸುವಿನ ರಕ್ತದಿಂದಲೇ ನಮಗೆ ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ವಿಧೇಯತ. ನಮಗೆ ಸಂಪೂರ್ಣವಾಗಿ ನಮಗೆ ನಮ್ಮ ಹೃದಯದಲ್ಲಿ ಬಾಯಿಂದ ಆಯ್ಕೆ ಮಾಡಿಕೊಂಡು ಹೃದಯದಿಂದ ನಂಬಿದರೆ ರಕ್ಷಣೆ ಸಿಗುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆಯಾಗುವಂತ ಹೇಳಿದೆಯಪ್ಪ, ನಿನಗೆ ಸ್ತೋತ್ರ. ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನಂತ ನಾವು ಹೃದಯದಿಂದ ನಂಬಿದರೆ, ಬಾಯಿಂದ ಆಯ್ಕೆ ಮಾಡಿಕೊಂಡ್ರೆ, ನಿನ್ನ ಪಾಪಗಳ ಬಾಯಿಂದ ಆಯ್ಕೆ ಮಾಡಿಕೊಂಡ್ರೆ, ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಿದನಂತಂದು ನೀನು ನಂಬಿದರೆ, ವಿಶ್ವಸಿಸಿದರೆ ನಿನಗೆ ರಕ್ಷಣೆ ಸಿಗುತ್ತೆ. ತಂದೆ, ನಮಗೆ ಒಳ್ಳೆ ಪ್ರೀತಿಯ ಮಾತನ್ನು ವಾಕ್ಯವನ್ನು ಕೊಟ್ಟಿದೆಯಪ್ಪ, ನಿನಗೆ ಸ್ತೋತ್ರ. ಪ್ರೀತಿಸಬೇಕು, ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು. ಅಧಿಕಾರಿಗಳಿಗೆ ನಾವು ಒಳಗಾಗಿರಬೇಕು. ಯೇಸು ಕ್ರಿಸ್ತನು ಕರ್ತನೆಂದು ನಾವು ಬಾಯಿಂದ ಆಯ್ಕೆ ಮಾಡಿಕೊಂಡು ಹೃದಯದಿಂದ ನಂಬಿದರೆ ನಮಗೆ ರಕ್ಷಣೆ ಸಿಗುವಂತ ಹೇಳ್ತೀಯಪ್ಪ, ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳನ್ನು ಕೊಡ್ತಾ ಇದ್ದೀವಿ ತಂದೆ. ಆಮೇಲೆ